ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಏನಿದು ಇಷ್ಟು ದೊಡ್ಡ ಸೂಟ್ ಕೇಸ್ ಥರ ಏನಿದೆ ಅಂತ ನಿಮಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದೇ ಪ್ರಾಡಕ್ಟು. ಸೊ ಇಲ್ಲಿ ನೋಡಿದ ತಕ್ಷಣ ಈ ಥರ ಸೂಟ್ ಕೇಸ್ ಥರ ಕೊಟ್ಟಿದ್ದಾರೆ. ಕಂಪ್ನಿ ಹೆಸರು ಬಂದುಬಿಟ್ಟು ಇದು ಸನ್ ನೈಸ್ ಅಂತ. ಸೊ ನಾನು ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿದ್ದೀನಿ. ಇದೇನೆಂದರೆ ಈ ಥರ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನೇನು ಕಾಣಿಸುತ್ತೆ ನೋಡಿ. ಸೊ ಇದು ಬಂದುಬಿಟ್ಟು ಪೈಪು. ಓಕೆ, ಇದು ಫೋಮ್ ವಾಶ್ ಮಾಡೋದು. ಇದರಲ್ಲಿ ನಾವು ಜಸ್ಟ್ ಈ ಥರ ರಿಮೂವ್ ಮಾಡಿ ಇದರಲ್ಲಿ ಎಷ್ಟು ml ಬೇಕೋ ಅಷ್ಟು ಫೋಮ್ ಹಾಕಿಬಿಟ್ಟು ಮತ್ತು ವಾಟರ್ ಹಾಕಿ ಜಸ್ಟ್ ಇದೆಲ್ಲ ಈ ಥರ ಪ್ರೆಸ್ ಮಾಡಿ ಟೈಟ್ ಮಾಡಿದರೆ ಸಾಕು, ಮುಗೀತು. ಮತ್ತು ಇದು ಆಕ್ಸರೀಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆಲ್ಲ. ಸೊ ಇದು ಯಾವ ಥರ ಫಿಟ್ ಮಾಡುತ್ತೀನೋ ಅಂತ ನನಗೆಲ್ಲ ತೋರಿಸ್ತೀನಿ. ಇದೊಂದು, ಮತ್ತು ಇದು ಬ್ಯಾಟ್ರಿ 48 ವೋಲ್ಟ್ಸ್ ಲಿಯಾನ್ ಬ್ಯಾಟ್ರಿ, ಸಕ್ಕತ್ತಾಗಿದೆ. ಇದೊಂದು, ಅದಕ್ಕೂ ಚಾರ್ಜ್ ಮಾಡೋದು ಅಡಾಪ್ಟರು. ಮತ್ತು ಇದು ಪೈಪು ಯಾವ ಥರ ಫಿಟ್ ಮಾಡೋದು ಎಲ್ಲ ಪ್ರಾಸೆಸ್ ನಾನು ತೋರಿಸ್ತೀನಿ ನಿಮಗೆ. ಇದೊಂದು ಫೈನಲ್ ಆಗಿ ಗನ್ ಟಗ ಚಿಕ್ಕ ವಯಸ್ಸಿನಲ್ಲಿ ವಿಡಿಯೋ ಗೇಮ್ನಲ್ಲಿ ಹಾಕ್ತೀವಲ್ವ, ಡಕ್ ಗೇಮ್, ಟಕ 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 ಅಂತ, ಅದು ಅಂದ್ಕೊತಿದ್ದೀರಾ. ಸ್ವಲ್ಪ ಅದೇ ಥರ ಗನ್ ಇದೆ, ಬಟ್ ಅದಿಲ್ಲ. ಸೊ ಇದು ಯಾವ ಥರ ಫಿಟ್ ಮಾಡಬೇಕು ಅಂತ ನಾನು ಈಗ ತೋರಿಸ್ತೀನಿ. ಫಸ್ಟು ಇದು ಎಲ್ಲಿ ಚಾರ್ಜಿಂಗ್ ಇಡ್ಬೋದಂದರೆ ಇಲ್ಲೈತಲ್ವ, ಇಲ್ಲಿ ಕೊಟ್ಟಿದ್ದಾರೆ ಪಾಯಿಂಟು, ಇಲ್ಲಿ ಕೊಟ್ಟಿದ್ದಾರೆ ಪಾಯಿಂಟು. ಸೊ ನಾವು ಇದರಲ್ಲಿ ಪ್ರೆಸ್ ಮಾಡಿ ಚಾರ್ಜ್ ಮಾಡ್ಕೊಬೋದು. ಓಕೆ, ಸೊ ಇದರಲ್ಲಿ ನಾವು ಕರೆಕ್ಟಾಗಿ ಈ ಸಿಟ್ಟಿಂಗ್ನಲ್ಲಿ ಅಷ್ಟೇ ಫಿಟಪ್ ಆಯಿತು. ಫಿಟಪ್ ಹಾಕಿದ ತಕ್ಷಣ ಇದು. ಸೊ ಇದು ಯಾವ ಥರ ಫಿಟ್ ಮಾಡಬೇಕಂದ್ರೆ ಇದರಲ್ಲಿ ಒಂದು ಮ್ಯಾನ್ಯುವಲ್ಲು ಕೊಟ್ಟಿದ್ದಾರೆ ಯಾವ ಥರ ಫಿಟ್ ಮಾಡಬೇಕು ಅಂತ. ಬಟ್ ನಾನು ಇದು ಮ್ಯಾನ್ಯುವಲ್ ಎಲ್ಲ ಏನು ನೋಡಿಲ್ಲ, ಜಸ್ಟ್ ಹಾಗೆ ನೋಡಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ವಲ್ಪ ಹಿಂದೆ ಇಳಿಬೇಕು. ಇಳಿದ ತಕ್ಷಣ ಓಕೆ, ಇದು ಸ್ವಲ್ಪ ಟೈಟ್ ಮಾಡಿಸಿ ಇದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಸೆಕೆಂಡ್ ಬಂದುಬಿಟ್ಟು ಈ ವಾಲ್ವ್ ಇದೆ ಅಲ್ವಾ, ಇದು ಸ್ವಲ್ಪ ಹಿಂದೆ ಪುಲ್ ಮಾಡಬೇಕು. ಓಕೆ, ಈ ವಾಲ್ವ್ ಇದೆ ಅಲ್ವಾ, ಇದನ್ನು ಈ ಥರ ಪುಲ್ ಮಾಡಬೇಕು. ಪುಲ್ ಮಾಡಿದ ತಕ್ಷಣ ಇದು ತಗೊಂಡೋಗಿ ಕರೆಕ್ಟಾಗಿ ಇದು ಫಿಟ್ಮೆಂಟ್ ಆಗಿದ ತಕ್ಷಣ ಬಿಡಬೇಕು. ಸೊ ಇದರಲ್ಲಿ ಇದನ್ನು ರಿಮೂವ್ ಮಾಡಿ 1 ಮಿನಿಟ್ ಫಸ್ಟು ಪೈಪ್ ಫಿಟ್ ಮಾಡಿಬಿಡೋಣ. ಹೆಂಗೆ ಫಿಟ್ ಮಾಡಬೇಕಂದ್ರೆ ಇದರಿಂದ ತುಂಬಿಸಿ ಇದರಲ್ಲಿ ಹೋಗಿ ಫಿಟ್ ಮಾಡಿದ ತಕ್ಷಣ ಈ ಥರ ಟೈಟ್ ಮಾಡಿಸಿ ಆಮೇಲೆ ಇದರಲ್ಲಿ ಹೋಗಿ ಫಿಟಪ್ ಅಷ್ಟೇ, ಫುಲ್ ಫಿಟ್ಟಾ. ಸೊ ಇದು ಪುಷ್ ಮಾಡಿದ ತಕ್ಷಣ ಟೈಟ್ ಆಯಿತು. ಆಮೇಲೆ ಇದೇನೆಂದರೆ ಬೈ ಚಾನ್ಸ್ ಇದು ಫಿಲ್ಟರು, ನೀವೇನಾದರೂ ಎಮರ್ಜೆನ್ಸಿಗೆ ಎಲ್ಲಾದರೂ ನೀರು ಚಿಕ್ಕ ಕಾವ ಥರ ಇರುತ್ತೆ ಅಲ್ವಾ, ಊರಿನಲ್ಲಿ ಹೋಗೋದು ಆ ಥರ ಇದ್ದರೆ ಇದು ಫಿಲ್ಟರ್ ಮಾಡಿ ಮಾಡಿಸ್ಕೋಬೋದು. ಸಿಂಪಲ್. ಇದರಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟಿದ್ರೆ ಸಾಕು, ಒಳಗಡೆ ಹೋಗಿಬಿಡುತ್ತೆ. ಇದರಲ್ಲಿ
ಜಸ್ಟ್ ಬಕೆಟ್ನಲ್ಲಿ 1 ಬಕೆಟ್ ಆಫ್ ವಾಟರ್ ಸಾಕು. ಅದರಲ್ಲಿ ಹಾಕಿ ನೀವು ಈಸಿಯಾಗಿ ನಾವು ಇದು ವಾಟರ್ ಪ್ರೆಷರ್ ಮಾಡ್ಕೋಬೋದು. ಇದು ಈ ಪಾಯಿಂಟ್ ಇದೆ ಅಲ್ವಾ, ಇದು ಚೇಂಜ್ ಮಾಡಬೇಕಂದ್ರೆ ಜಸ್ಟು ಇದು ಈ ಥರ ಹಿಂದೆ ಇಳಿದುಬಿಟ್ಟು ರಿಮೂವ್ ಮಾಡಿಸಿ, ಮತ್ತು ಇದೆಷ್ಟು ಅಂದರೆ 40 ಆ್ಯಂಗಲ್ಸ್ ಪ್ರೆಷರ್ ಬರುತ್ತೆ, ಅಂದರೆ 40 ಡಿಗ್ರೀಸು, ಅಂದರೆ ಇಷ್ಟು ವೈಡ್ ಆಗಿ ಬರುತ್ತೆ. ಇದು ಬಂದುಬಿಟ್ಟು 0, ಅಂದರೆ ಫುಲ್ ಫೋರ್ಸ್ ಆಗಿ ಫುಲ್ಲು ಡರ್ಟ್ ಆಗಿದ್ರೆ ಗಾಡಿಗೆ ಅದೆಲ್ಲ ನಾವು ಕ್ಲೀನ್ ಮಾಡಿಸ್ಕೋಬೋದು ಇದನ್ನು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಫೋಮು ಇದನ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ. ಈ ಫೋಮ್ ಯಾವ ಥರ ಮಾಡ್ಬೋದಂದರೆ ಜಸ್ಟ್ ಈ ಫೋಮ್ನ ಹೀಗೆ ಸೇಮ್ ಇದೇ ಥರನೇ ನಾವು ರಿಮೂವ್ ಮಾಡಿಬಿಟ್ಟು ಈ ನಾಬ್ ಇದೆ ಅಲ್ವಾ, ಈ ಸೈಡ್ ಇರೋದು ನಾಬು, ಸೊ ಈ ನಾಬ್ ಹೋಗಿ ಇದನ್ನಲ್ಲಿ ಫಿಟ್ ಮಾಡಿದರೆ ಸಾಕು. ನಾವು ಹಿಂಗೆ ಇಟ್ಕೊಂಡು ಹೆಂಗಾದರೂ ಅಂತ ನಾವು ಹಿಂಗೆ ಅಂತ ಹೊಡಿದ್ರೆ ಇಲ್ಲಿನಿಂದ ಪುನಃ ನಮಗೆ ಪ್ರೆಷರ್ ಆಗುತ್ತೆ. ಸೊ ಇದು ಯಾವ ಥರ ಕ್ಲೀನ್ ಆಗುತ್ತೆ, ಯಾವ ಥರ ಫೋಮ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಸ್ಟೇ ಟ್ಯೂನ್. ನಮಸ್ಕಾರ ಸ್ನೇಹಿತರೆ, ಈ ಯಾವ ಥರ ವಾಶ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ನೀವು ನೋಡ್ಬೋದು ಎಷ್ಟು ಫೋರ್ಸ್ ಇದೆ ನೋಡಿ. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಿದೆ ಅಂದರೆ ಅಷ್ಟು ಫೋರ್ಸ್ಗೆ ಎಲ್ಲ ಹೋಗ್ಬಿಡ್ತಿದೆ. ಇದು ಆ್ಯಕ್ಚುಲಿ ಏನಂದರೆ 0 ಫೋರ್ಸು. ಏನಂದರೆ ಈ ಗಲೀಜೆಲ್ಲ ಹೋಗೋಕ್ಕೆ ಸೈಡು ಇದೆಲ್ಲ ಫುಲ್ಲು ಹೋಗ್ತಿದೆ ನೋಡಿ. ಎಷ್ಟು ಕ್ಲೀನಾಗಿ ಹೋಗ್ತಿದೆ ಅಂದರೆ ವರ್ತ್ ಅಂದರೆ ನಿಜವಾಗೂ ವರ್ತು. ಸಖತ್ ಪವರ್ ಮಾತ್ರ ಇದೆ. ಸೊ ಸ್ನೇಹಿತರೆ, ಇದು ಆ್ಯಕ್ಚುಲಿ ಫೋಮ್ ಕ್ಯಾನ್. ಇದು ನಾನೀಗ ಈ ಶೈನ್ ಎಕ್ಸ್ ಪ್ರೋದು ನೀರು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ ಶ್ಯಾಂಪು. ಅಷ್ಟೇ, ಇಷ್ಟೊಂದಕ್ಕೆ ಸಾಕು. ಇದರಲ್ಲಿ ಸ್ವಲ್ಪ ನೀರು ತುಂಬಿಸಿದ್ರೆ ಸಾಕು. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂದರೆ ಶಾಂಪು ಅಷ್ಟು ಸ್ಮೂತ್ ಇದೆ. ಕ್ಲೀನಿಂಗು ನೀವು ನೋಡ್ಬೋದು ಯಾವ ಥರ ನೊರೆ ಎಲ್ಲ ಬಂದಿದೆ. ಈ ಥರ ಎಲ್ಲ ಇಷ್ಟು ಬೇಗ
ನೀವು ಸ್ಟಾರ್ಟಿಂಗ್ ನೋಡ್ಬೋದು ಎಷ್ಟು ಗೆಲೀಸಿತ್ತು, ಬಟ್ ಈಗ ನೀವು ನೋಡ್ಬೋದು ಫುಲ್ಲು ಅಷ್ಟು ಕ್ಲೀನ್ ಆಗ್ತಿದೆ. ನಿಜವಾಗ ನಾನು ಅಂದ್ಕೊಂಡಿಲ್ಲ ಈ ಥರ ಒಂದು ಬ್ಯಾಟ್ರಿ ಗನ್ನು ಈ ಥರ ಫೋರ್ಸೆಲ್ಲ ಹೊಡೆಯುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ಬಟ್ ಒಂದು ಬ್ಯಾಟ್ರಿ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಬರುತ್ತೆ. ಬಟ್ ಶೈನ್ ಪ್ರೋ ಎಕ್ಸು ಶ್ಯಾಂಪೂನು ಚೆನ್ನಾಗಿದೆ, ಏನು ಅಷ್ಟೇನು ನಾನು ಪರ್ಫಾರ್ಮೆನ್ಸ್ ಮಾಡಲ್ಲ ಅಂದ್ಕೊಂಡೆ. ಬಟ್ ನೋಡಿದರೆ ಇದು ವಾಶ್ ಮಾಡ್ತಾಯಿದ್ದೆ ಅಂದರೆ ಗೊತ್ತಾಗ್ತಿದೆ ನನಗೆ ಯಾವ ಥರ ಇದು ಹೋಗ್ತಿದೆ ಅಂತ. ಇಲ್ಲಿ ಎಲ್ಲ ಇರೋ ಸ್ಟೈನ್ಸ್ ಎಲ್ಲ ಫುಲ್ಲು ಹೋಗ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಥರ ಇದೆ ನೋಡಿ, ಅದೆಲ್ಲ ಫುಲ್ಲು ಇಂಜನ್ದು ಆಯಿಲು. ನೀವು ನೋಡ್ಬೋದು, ಒಂದು ಸಾರಿ ನಾನು ಇದರಲ್ಲಿ ಉಜ್ಜಿದೆ ಫುಲ್ಲು ಅಷ್ಟು ಕ್ಲೀನ್ ಆಗ್ತಿದೆ ನೋಡಿ. ಸಖತ್ತಾಗಿ ಕ್ಲೀನ್ ಆಗ್ತಿದೆ ನಿಜವಾಗೂ. ನನಗಂದರೆ ಇದನ್ನಲ್ಲೇ ಗೊತ್ತಾಗ್ತಿದೆ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಸ್ನೇಹಿತರೆ, ನೀವು ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಇಷ್ಟೊಂದು ಕ್ಲೀನ್ ಆಗಿದೆ. ಬಟ್ ನಾನು ಕೊಡೋ ಕನ್ಕ್ಲೂಷನ್ ಏನಂದರೆ, ಈ ಥರ ದೊಡ್ಡ ದೊಡ್ಡ ಗಾಡಿಗೆಲ್ಲ ಇಷ್ಟೊಂದೇ ಕ್ಲೀನ್ ಆಗಿದೆ ಅದು ಪವರು. ಅಷ್ಟು ಬೇಗ ಬ್ಯಾಟ್ರಿ ಖಾಲಿ ಆಗಿದೆ. ಬಿಕಾಸ್ ಈ ಥರದ ಫುಲ್ಲು ಹೆವಿ ಗಾಡಿಗೆಲ್ಲ ಏನು ಅಂದರೆ ಅದು ಸೂಟ್ ಆಗೋಲ್ಲ, ಬೇಗ ಇದಾಗತ್ತೆ. ಬಟ್ ಆದಷ್ಟು ಒಂದು ಸ್ವಲ್ಪ ಒಂದು 30% ಮಾತ್ರನೇ ಕ್ಲೀನ್ ಆಗಿದೆ. ಬಟ್ ಆದಷ್ಟು ಬೇಗ ಅದು ಇಲ್ಲೆಲ್ಲ ನೀವು ನೋಡ್ಬೋದು ಅಷ್ಟು ಬೇಗ ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಚಾರ್ಜಿಂಗ್ ಹಾಕಿದ್ದೀನಿ. ಸೊ ಏನಂದರೆ ಈ ಥರ ಚಿಕ್ಕ ಚಿಕ್ಕ ಗಾಡಿಗಳು ಇರುತ್ತೆ ಅಲ್ಲ, ಈ ಥರ ಚಿಕ್ಕ ಚಿಕ್ಕ ಗಾಡಿಗಳು, ಸೊ ಅದಕ್ಕೂ ಸೂಟಬಲ್ ಅಂತ ನಾನು ನಾರ್ಮಲಾಗೆ ವಾಶ್ ಆಯಿತು. ಜನರಲಾಗಿ ನಾವು ಕೈನಲ್ಲೇ ವಾಶ್ ಮಾಡಿದ್ರೇ ಚೆನ್ನಾಗಿ ಹೋಗುತ್ತೆ. ಬಟ್ ಇದೇನೆಂದರೆ ಚಿಕ್ಕ ಗಾಡಿಗೆಲ್ಲ ಯೂಸ್ ಆಗುತ್ತೆ ಅಷ್ಟೇ, ಪ್ರೆಷರ್ ಏನು ಅಷ್ಟೇನಿಲ್ಲ. ನಾವು ಇಲ್ಲೆಲ್ಲ ನೋಡ್ಬೋದು ಅಷ್ಟೇನು ಕ್ಲೀನಾಗಿಲ್ಲ. ನಾರ್ಮಲ್ ವಾಶ್ಗೆ ಇದು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಅಲ್ಲೆಲ್ಲ ನೋಡಿ ಫುಲ್ಲು. ಈ ಸೈಡು ಓಕೆ. ಇದೆಲ್ಲ ನಾನು ಕೈನಲ್ಲಿ ಉಜ್ಜಿದ್ದೀನಿ ಫುಲ್ಲು. ಈ ಕಡೆ ಇಂಟೆಸ್ಟೈನ್ಸ್ ಎಲ್ಲ ಇದೆಲ್ಲ ನಾನು ಕೈನಲ್ಲಿ ಉಜ್ಜಿದ್ದೀನಿ. ಇಟ್ಸ್ ಓಕೆ, ಯೂಸ್ ಮಾಡ್ಕೋಬೋದು ಚಿಕ್ಕ ಗಾಡಿಗೆ ಮಾತ್ರನೇ.